ಹೈಕೋರ್ಟ್ ನೋಟಿಸ್ ರಾಜ್ಯ ಸರ್ಕಾರಕ್ಕೆ. ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ವಿದ್ಯುತ್ ಬಳಕೆಗೆ ಸಂಬಂಧಿಸಿ ನೈಜ ಸಮಯದಲ್ಲಿ ಮಾಹಿತಿ ಒದಗಿಸುವ ಸ್ಮಾರ್ಟ್ ಮೀಟರ್ಗಳಿಗೆ ಭಾರಿ ಮೊತ್ತದ ಹೆಚ್ಚುವರಿ ದರ ನಿಗದಿಪಡಿಸಿರುವುದನ್ನು ಆಕ್ಷೇಪಿಸಿ ಸಲ್ಲಿಸಿರುವಂತಹ ಅರ್ಜಿ ಸಂಬಂಧ ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದ್ರೆ ಬೆಸ್ಕಾಂಗೆ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಮಾರಾಟ, ಅಳವಡಿಕೆ ಹಾಗೂ ನಿರ್ವಹಣೆಗೆ ಈ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನೀಡಿರುವ ಟೆಂಡರ್ ಅನ್ನು ರದ್ದುಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೋರಿ ಬೆಂಗಳೂರಿನ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಮಚಂದ್ರ ಆರ್ ಆನವೇರಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠ ಇದರ ವಿಚಾರಣೆಯನ್ನ ನಡೆಸಿದೆ. ಇನ್ನು ವಿಚಾರಣೆಯನ್ನ ಜೂನ್ 17ಕ್ಕೆ ಮುಂದೂಡಿದೆ. ಅರ್ಜಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ನಿಗದಿತ ದರ 2461 ರೂಪಾಯಿ ಹಾಗೂ 3 ಫೇಸ್ ಸ್ಮಾರ್ಟ್ ಮೀಟರ್ ನಿಗದಿತ ದರ 3292 ರೂಪಾಯಿ ಇದೆ. ಆದರೆ ಟೆಂಡರ್ನಲ್ಲಿ ಕ್ರಮವಾಗಿ 4235 ರೂಪಾಯಿ ಜೊತೆಗೆ 7525 ರೂಪಾಯಿ ದರ ನಮೂದಿಸಲಾಗಿದೆ. ಟೆಂಡರ್ ಪ್ರೀಮಿಯಂ ದರ 5% ಮೀರಬಾರದು ಅಂತ 2022ರಲ್ಲಿ ಸಿಎಂ ಕಚೇರಿ ಟಿಪ್ಪಣಿಯನ್ನ ಹೊರಡಿಸಿದೆ. ಆದರೆ ಈಗಿನ ಟೆಂಡರ್ನಲ್ಲಿ ಈ ದರ ಇದೆಯಲ್ಲ, ಇದು 72%ರಿಂದ 170% ಹೆಚ್ಚಿಗೆ ಮಾಡಲಾಗಿದೆ. ಸಾರ್ವಜನಿಕರ ತೆರಿಗೆ ಹಣ ದುಂದು ವೆಚ್ಚವಾಗ್ತಾ ಇದ್ದು ಈ ಟೆಂಡರ್ ರದ್ದಿಗೆ ಸದ್ಯ ಮನವಿಯನ್ನ ಮಾಡಲಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.